ಇನ್ನು ಕಾದಂಬರಿಯ ಬಗ್ಗೆ ಒಂದೆರಡು ಚಿಕ್ಕ ಚಿಕ್ಕ ವಿಷಯಗಳನ್ನ ಹಂಚ್ಕೊಳ್ತೀನಿ. ಯಾಕೆ ನಾವ್ ಈ ಕಾದಂಬರಿನ ಓದಬೇಕು ಅಂತ. ಅವ್ರು ಬರ್ದಿದ್ದಾರೆ, ಪ್ರಕಾಶಕರು ಪಬ್ಲಿಷ್ ಮಾಡಿದ್ದಾರೆ, ನಾನೇನೋ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆದ್ರೆ ದುಡ್ಡು ಹಾಕಿ ತಗೊಳ್ಳೋದು ಓದುಗರು. ಯಾಕೆ ಕಾದಂಬರಿನ ಓದಬೇಕು ಅಂತ ಬಹಳ ದಿನಗಳ ನಂತರ ನನಗೆ ಒಂದು ಸ್ವಚ್ಛವಾದ ಭಾಷೆಯಲ್ಲಿ ಒಂದು ಕಾದಂಬರಿಯನ್ನ ಓದಿದಂತಹ ಅನುಭವ ಸಿಕ್ತು ಮೊದಲನೇದಾಗಿ. ಹಾಗೂ ಅವರ ಹಿನ್ನೆಲೆಯ ಪ್ರಭಾವನೋ ಏನೋ ಗೊತ್ತಿಲ್ಲ, ಆ ಪರಿಸರದಲ್ಲಿ ಕಥೆಯನ್ನ ಅವರು ಕಟ್ಟಿದ್ದಾರೆ. ಅದು ಒಂದು ಅಡ್ವಾಂಟೇಜ್. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಸಭಿಕರೆಲ್ಲರಿಗೂ ಪುಸ್ತಕ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಪುಸ್ತಕ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಗೊಂದಲ ಮತ್ತೆ ಸಂದಿಗ್ಧ. ಓದ್ಬಿಟ್ಟಿರ್ತೀವಿ, ಅದ್ರಲ್ಲಿರೋ ಎಲ್ಲಾನು ಹೇಳ್ಬೇಕು ಅನ್ನೋ ತವಕ ನಮ್ಮಲ್ಲಿ ಕಾಡ್ತಾ ಇರತ್ತೆ. ಗುಟ್ಟು ಬಿಟ್ಕೊಟ್ರೆ ಪಬ್ಲಿಷರ್ಗೆ ಲಾಸ್ ಆಗತ್ತೆ, ಬೈಕೋತಾರೆ. ಸೊ ಹೇಗ್ ಹೇಳೋದು? ಇಲ್ಲ, ನಮ್ಮ ಪಬ್ಲಿಷರ್ ತುಂಬಾ ಒಳ್ಳೆಯವರು. ನೀಲಿ ಬಣ್ಣದ ಆಗಸ. ನೀಲಿ ಬಣ್ಣ ಆಗಸಕ್ಕೆ ಯಾವಾಗ ಬರುತ್ತೆ? ಆಕಾಶ ಶುಭ್ರವಾಗಿದ್ದಾಗ ಬರುತ್ತೆ, ಮೋಡ ಇಲ್ಲದೆ ಇರುವಾಗ. ಅಂದ್ರೆ ಮನಸ್ಸಿಗೆ ಇದನ್ನ ನಾವು ಹೋಲಿಕೆ ಮಾಡ್ಕೊಂಡ್ರೆ, ನೀಲಿ ಬಣ್ಣದ ಆಗಸವನ್ನ ನಾವು ರೂಪಕವಾಗಿ ತಗೊಂಡಾಗ ನಮ್ಮ ಮನಸ್ಸು ತಿಳಿಯಾಗಿದ್ದಾಗ, ಶಾಂತವಾಗಿದ್ದಾಗ ಎಷ್ಟು ಪ್ರಫುಲ್ಲವಾಗಿರ್ತೀವಿ ನಾವು ಅನ್ನೋದನ್ನ ಸೂಚಿಸುತ್ತೆ. ನಮ್ಮ ಮನಸ್ಸು ಅಷ್ಟು ಶಾಂತವಾಗಿ ಇರಬೇಕು ಅಂದ್ರೆ ಸಂದರ್ಭ ಹೇಗಿರ್ಬೇಕು? ನನ್ನ ಸಂಸಾರದಲ್ಲಾಗ್ಲಿ, ಸಾಮಾಜಿಕವಾಗಿ ಆಗ್ಲಿ, ವೃತ್ತಿ ಜೀವನದಲ್ಲಾಗ್ಲಿ ತುಂಬಾ ತಿಳಿಯಾದ ವಾತಾವರಣ ನಮ್ಗಿರ್ಬೇಕಾಗತ್ತೆ. ಇಲ್ಲಿ ಕೂಡ ಹಾಗೇನೆ. ಇದೊಂದು ಮೊದಲ ಕೆಲವು ಪುಟಗಳನ್ನ ಓದುವಾಗ ಇದೊಂದು ಸಾಮಾಜಿಕ ಕಾದಂಬರಿ ಇರಬಹುದಾ ಅಥವಾ ಕೌಟುಂಬಿಕ ಕಾದಂಬರಿ ಇರಬಹುದಾ ಅಂತ ಅನ್ಸುತ್ತೆ. ಆದ್ರೆ ಕೆಲವು ಪುಟಗಳನ್ನ ಓದಿದ ನಂತರ ಬೇರೆನೇ ಒಂದು ದೃಷ್ಟಿಕೋನ ಬರೋದಕ್ಕೆ ಶುರುವಾಗತ್ತೆ. ಒಂದು ಗಟ್ಟಿ ತಾತ್ವಿಕ ನೆಲೆಗಟ್ಟು ನಮ್ಗೆ ಸಿಗ್ತಾ ಹೋಗತ್ತೆ. ಲೇಖಕರು ಇಲ್ಲಿ ಯಾವುದನ್ನು ತುಂಬಾ ಎಕ್ಸ್ಪ್ಲಿಸಿಟ್ ಆಗಿ ಹೇಳಲ್ಲ. ಇಂಥದ್ದನ್ನ ನಮ್ಮ ಉಪನಿಷತ್ತುಗಳಲ್ಲಿ ಇಂಥ ವಾಕ್ಯ ಬರುತ್ತೆ, ನಾವು ಅದನ್ನ ಪಾಲಿಸ್ಬೇಕು, ಅಥವಾ ಭಗವದ್ಗೀತೆನಲ್ಲಿ ಇಂಥದ್ದೊಂದು ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ, ಈ ಪಾತ್ರ ಆ ಶ್ಲೋಕದಿಂದ ಪಡ್ಕೊಂಡಂತಹ ಪಾಠನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೀಗೆ ನಡ್ಕೊಂತು, ಈ ತರ ಯಾವುದನ್ನು ಹೇಳದೇನೆ ತುಂಬಾ ತಿಳಿಯಾಗಿ ಕಥೆನ ಹೆಣ್ಕೊಟ್ಟು ಹೋಗಿದ್ದಾರೆ. ಅದು ಬಹಳ ಖುಷಿಯಾದಂಥದ್ದು. ಮತ್ತೆ ಅವರು ಇಲ್ಲಿ ಅಂದ್ರೆ ಪ್ರಮುಖ ಪಾತ್ರಗಳು ಇಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗ್ಲಿ, ಅವುಗಳ ನಡೆಗಳಾಗ್ಲಿ ಯಾವ ಸಿದ್ಧಾಂತದ ಮೇಲೆ ಆಧಾರವಾಗಿದೆ ಅಂತ ತುಂಬಾ ಸ್ಪಷ್ಟವಾಗಿ ಓದೋರಿಗೆ ಗೊತ್ತಾಗುತ್ತೆ. ಆದ್ರೆ ಅದನ್ನು ಅವರು ಎಕ್ಸ್ಪ್ಲಿಸಿಟ್ ಆಗಿ ಎಲ್ಲೂ ಹೇಳಲ್ಲ. ಯಾವ ವಾದವನ್ನ ಪ್ರತಿಪಾದಿಸ್ತಿದೆ ಈ ಪಾತ್ರ ಅಂತೆಲ್ಲ. ಈ ತರ ಇದ್ದಾಗ ಯಾವುದೇ ಕಾನ್ಫ್ಲಿಕ್ಟ್ ಇರೋಲ್ಲ, ಕಾಂಟ್ರವರ್ಸಿಗಳಾಗೋದಿಲ್ಲ. ಹಾಗಾಗಿ ಅವರ ಕಥನದ ತಂತ್ರಗಾರಿಕೆ, ಕಥೆಯನ್ನ ಹೆಣೆದ ರೀತಿ ನನಗೆ ಬಹಳ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಆ ವಿಷಯಕ್ಕೆ. ಯಾಕಂದ್ರೆ ಆ ತರ ಒಂದು ಓದುಗನಿಗೆ ಸಿಕ್ಕಿದಾಗ ಯಾವುದೇ ಪೂರ್ವಾಗ್ರಹ ಇರೋದಿಲ್ಲ. ಇವರು ಈ ಒಂದು ಸಿದ್ಧಾಂತದ ಆಧಾರದಲ್ಲಿ ಈ ಕಾದಂಬರಿಯನ್ನ ಬರ್ದಿದ್ದಾರೆ ಅಂತ ನಾವು ಪ್ರಿಜಿಡೀಸ್ ಆಗ್ಬಿಡ್ತೀವಿ. ಅಂತ ಯಾವುದಕ್ಕೂ ಆಸ್ಪದ ಕೊಡದೆ ಕಥೆಯನ್ನ ಹೆಣೆದಿದ್ದಾರೆ. ಆ ತಂತ್ರಗಾರಿಕೆ ಬಹಳ ಇಷ್ಟ ಆಯ್ತು. ಇನ್ನು ಕಾದಂಬರಿಯ ಬಗ್ಗೆ ಒಂದೆರಡು ಚಿಕ್ಕ ಚಿಕ್ಕ ವಿಷಯಗಳನ್ನ ಹಂಚ್ಕೊಳ್ತೀನಿ. ಯಾಕೆ ನಾವ್ ಈ ಕಾದಂಬರಿನ ಓದಬೇಕು ಅಂತ. ಅವ್ರು ಬರ್ದಿದ್ದಾರೆ, ಪ್ರಕಾಶಕರು ಪಬ್ಲಿಷ್ ಮಾಡಿದ್ದಾರೆ, ನಾನೇನೋ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆದ್ರೆ ದುಡ್ಡು ಹಾಕಿ ತಗೊಳ್ಳೋದು ಓದುಗರು. ಯಾಕೆ ಕಾದಂಬರಿನ ಓದಬೇಕು ಅಂತ ಬಹಳ ದಿನಗಳ ನಂತರ ನನಗೆ ಒಂದು ಸ್ವಚ್ಛವಾದ ಭಾಷೆಯಲ್ಲಿ ಒಂದು ಕಾದಂಬರಿಯನ್ನ ಓದಿದಂತಹ ಅನುಭವ ಸಿಕ್ತು ಮೊದಲನೇದಾಗಿ. ಹಾಗೂ ಅವರ ಊರಿನ ಹಿನ್ನೆಲೆಯ ಪ್ರಭಾವನೋ ಏನೋ ಗೊತ್ತಿಲ್ಲ, ಆ ಪರಿಸರದಲ್ಲಿ ಕಥೆಯನ್ನ ಅವರು ಕಟ್ಟಿದ್ದಾರೆ. ಅದು ಒಂದು ಅಡ್ವಾಂಟೇಜ್. ನಾನ್ ಬಂದಿರೋ ಊರಿನ ಪರಿಸರ ಬೇರೆ ಆಗಿರೋದ್ರಿಂದ ಅದು ಒಂದು ಖುಷಿ ಕೊಡ್ತು. ಹಾಗಾಗಿ ಇಷ್ಟು ಸರಳವಾಗಿ ಹೇಳ್ತಾ ಹೋಗುವಂತ ಕಥೆ ನಂಗೆ ಬಹಳ ಇಷ್ಟ ಆಯ್ತು ಊರಿನ ನೆಲೆಗಟ್ಟಿನಲ್ಲಿ. ಇನ್ನು ಊರು ಅಂತ ಬಂದಾಗ ಇದೊಂದು ಹಳ್ಳಿ ಅಂತ ಅನ್ಕೊಳ್ಬಹುದು. ವಿಲೇಜ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಇದೆ, ತುಂಬಾ ಮಜವಾಗಿದೆ. ಹಾಗೇನೆ ತುಂಬಾ ಕೋಪ ಬರುವಂತದ್ದು ಘಟನೆಗಳೆಲ್ಲ ನಡೆಯುತ್ತೆ. ಆದ್ರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದೇನು ಅಂದ್ರೆ, ಆ ಪಾಲಿಟಿಕ್ಸ್ಗಳು ಎಲ್ಲಾ ಕಡೆ ಇದ್ದದ್ದೇನೆ. ಆದ್ರೆ ಇಲ್ಲಿ ಪಾತ್ರಗಳು ಹೇಗೆ ನಡ್ಕೊಳ್ತಾವೆ ಒಂದೊಂದು ಸನ್ನಿವೇಶ ಎದುರಾದಾಗ್ಲೂ ಅಂತ. ಅದಕ್ಕೆ ಉದಾಹರಣೆ ಅಂತ ಅಂದ್ರೆ, ಮೊಟ್ಟ ಮೊದಲ ಅಧ್ಯಾಯದ ಹೆಸರು ಪೊರೆ ಕಳಚುತ್ತ ಅಂತ. ಪೊರೆ ಕಳಚುತ್ತ, ಪ್ರತಿ ಅಧ್ಯಾಯಕ್ಕೂ ಕೊಟ್ಟಿರುವಂತಹ ಶೀರ್ಷಿಕೆ ತುಂಬಾ ಚೆನ್ನಾಗಿದೆ, ತುಂಬಾ ಅರ್ಥಪೂರ್ಣವಾಗಿದೆ. ಪೊರೆ ಕಳಚುತ್ತ ಅಂದಾಗ ನಮ್ಗೆ ಮೊದಲಿಗೆ ಏನ್ ನೆನಪಾಗತ್ತೆ? ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ವಿಚಾರಗಳು ಮನಸ್ಸಿಗೆ ಬರಬಹುದು. ಕಣ್ಣಿಗೆ ಒಂದು ಪೊರೆ ಕಟ್ಟಿರುತ್ತೆ, ನಾವ್ ಅದನ್ನ ಯಾವ್ದೋ ಬೇರೆ ದೃಷ್ಟಿಯಲ್ಲಿ ನೋಡ್ಬಿಟ್ಟಿರ್ತೀವಿ. ಯಾವ್ದೋ ವಿಚಾರನ ನಮ್ಮ ಕಣ್ಣಿನ ಪೊರೆ ಕಳಚಿದಾಗ ವಿಚಾರ ಸ್ಪಷ್ಟವಾಗತ್ತೆ, ಸತ್ಯ ಏನು ಅಂತ ಗೊತ್ತಾಗತ್ತೆ ಅಂತ. ಇದು ಒಂದು ದೃಷ್ಟಿಕೋನ. ಆದ್ರೆ ಆ ಅಧ್ಯಯನ ಓದ್ತಾ ಹೋಗ್ತಾ 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 ನಮ್ಗೆ ಇನ್ನೂ ಒಂದು ದೃಷ್ಟಿಕೋನನ ಕಟ್ಕೊಡ್ತಾರೆ. ಪೊರೆ ಕಳಚುವಂತ ಪ್ರಾಣಿ ಯಾವುದು? ಹಾವು ಅಲ್ವಾ?
ಒಂದು ವೇಳೆ ಅದು ಪೊರೆ ಕಳಚದಿದ್ರೆ ಏನಾಗುತ್ತೆ? ಉಳಿಯೋದಿಲ್ಲ ಅಲ್ವಾ? ಅದಕ್ಕೆ ಜೀವ ಸಹಿತ ಇರೋದಿಲ್ಲ. ಪೊರೆ ಕಳಚದಿದ್ರೆ ಹಾವಿಗೆ ಜೀವನವೇ ಇಲ್ಲ, ಅದು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಜೀವ ಸಹಿತ. ಸೊ ಪೊರೆ ಕಳಚುತ್ತಾ ಅನ್ನೋ ಪದಗುಚ್ಛ ಏನಿದೆ ಅದು ನಮಗೆ ನಮ್ಮ ಕಣ್ಣಿಗೆ ಕಟ್ಟಿರೋ ಅಂತ ಒಂದು ಪೊರೆ ಅಥವಾ ತಪ್ಪು ಗ್ರಹಿಕೆ ಬದಲಿಗೆ ಹಾವು ತನ್ನ ಪೊರೆಯನ್ನ ಕಳಚಿದಿದ್ರೆ ಅದಕ್ಕೆ ಉಳಿಗಾಲವಿಲ್ಲ ಅನ್ನೋ ಒಂದು ದೃಷ್ಟಿಕೋನನ ಕಟ್ಟಿಕೊಡತ್ತೆ. ಅದು ನನಗೆ ಬಹಳ ಇಷ್ಟವಾಗಿದ್ದು. ನಾವ್ ಏನೋ ಅನ್ಕೊಳ್ತೀವಿ, ಬಟ್ ಸರ್ಪ್ರೈಸ್ ಆಗಿ ಸರ್ ಬೇರೆ ಏನೋ ಒಂದು ಅರ್ಥ ಸ್ಫುರಿಸೋ ಹಾಗೆ ಬರುತ್ತೆ. ಸೊ ಇಲ್ಲಿ ಇದ್ರ ಅರ್ಥ ಏನು ಅಂದ್ರೆ, ನಾನು ಇಷ್ಟು ವರ್ಷಗಳಿಂದ ನನ್ನ ಪರಂಪರೆ ಆಗ್ಲಿ ಅಥವಾ ಸಂಪ್ರದಾಯಗಳಾಗ್ಲಿ ಒಂದಷ್ಟು ಪಾಲಿಸ್ಕೊಂಡು ಬರ್ತಿದ್ದೀನಿ ನನ್ನ ಜೀವನದಲ್ಲಿ, ನಿಜ. ನನ್ನ ಹಿರೀಕರು ಹಾಕೊಟ್ಟಿರುವಂತಹ ಮಾರ್ಗ ಅದು ಸತ್ಯ. ಆದ್ರೆ ಇವತ್ತಿಗೆ ಅದು ಎಷ್ಟು ಪ್ರಸ್ತುತ ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಪಾತ್ರಕ್ಕೆ ಅದು ಜ್ಞಾನೋದಯ ಆಗತ್ತೆ ಒಂದು ಸಂದರ್ಭದಲ್ಲಿ. ಅದು ಕೂಡ ಬಹಳ ಸುಂದರವಾದ ಸಂದರ್ಭ. ಮಗಳು ಒಂದು ಪುಸ್ತಕನ ತಂದು ತಂದೆಗೆ ಕೊಡ್ತಾಳೆ ಓದೋದಕ್ಕೆ, ನಮ್ಮ ಗುರುಗಳು ಬರ್ದಿದ್ದು ಪುಸ್ತಕ ಇದು ಅಂತ. ಆ ಪುಸ್ತಕದ ಒಂದಷ್ಟು ಸಾಲುಗಳನ್ನ ಓದ್ತಿದ್ದ ಹಾಗೆ ತಂದೆಗೆ ಅನ್ಸೋದಕ್ ಶುರುವಾಗತ್ತೆ, ಇಷ್ಟು ವರ್ಷ ನಾನು ನನ್ನ ಜೀವನನ ಬಹಳ ವ್ಯರ್ಥವಾಗಿ ಕಳೆದು ಬಿಟ್ನಲ್ಲ ಅಂತ. ಆತನಲ್ಲಿ ಆಗೋ ಮಾರ್ಪಾಡುಗಳು ಈ ಮೊದಲ ಅಧ್ಯಾಯದಿಂದ ಆರಂಭವಾಗತ್ತೆ. ಅದೇ ಪೊರೆ ಕಳಚುತ್ತ. ಆ ಪ್ರಮುಖ ಪಾತ್ರಧಾರಿ ಹೆಸರು ಶಿವಪ್ಪ ಅಂತ. ಶಿವಪ್ಪನ ಪೊರೆ ಕಳಚುತ್ತಾ ಹೋಗ್ತಿದ್ದ ಹಾಗೆ ಆತ ಇರುವಂತಹ ಊರಿನ ಪರಿಸರ ವಾತಾವರಣ ಹೇಗೆ ಬದಲಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಶಿವಪ್ಪನಿಗೆ ಡೆಡಿಕೇಟ್ ಕೂಡ ಮಾಡಿದ್ದಾರೆ ಈ ಕಾದಂಬರಿಯನ್ನ. ಶಿವಪ್ಪನಂಥ ಪಾತ್ರಧಾರಿಗಳು ಪ್ರತಿ ಊರ್ನಲ್ಲೂ ನಾವು ಕಾಣಬಹುದು. ಅಂತಹ ಪಾತ್ರಧಾರಿಗಳಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಅಂತ. ಬೇಸಿಕಲಿ ನವೀಕರಣಕ್ಕೆ ನಾವು ಒಗ್ಗಿಕೊಳ್ಳದಿದ್ರೆ ನಾವು ವಿಫಲರಾಗ್ತೀವಿ ಅನ್ನೋದು ಈ ಪಾತ್ರ ನಮ್ಗೆ ಹೇಳ್ಕೊಡೋ ಅಂಥದ್ದು. ಹಾಗೇನೆ ಶೀರ್ಷಿಕೆಗಳು ಬಹಳಷ್ಟು ತುಂಬಾ ಸೆಳೆಯತ್ತೆ ನಮ್ಗೆ. ಮಲ್ಲಿಗೆಯ ಪರಿಮಳ, ಗಂಗೆ ಬಂದಳು, ಬಂದವರು ಬಾರದವರು, ಹೀಗೆ ಕುತೂಹಲನೂ ಕೆರಳಿಸತ್ತೆ. ಹಾಗೇನೆ ಒಂದಷ್ಟು ನಾವ್ ಏನ್ ಅನ್ಕೊಂಡು ಓದ್ತೀವಿ, ಹೀಗಾಗಬಹುದು, ಕಥೆ ಹೀಗೆ ತಿರುವು ತಗೊಳ್ಬಹುದು ಅಂತ ಅನ್ಕೊಂಡು ಓದ್ತೀವಲ್ವಾ, ಅದು ಹಾಗಾಗೋದಿಲ್ಲ. ಹಾಗಂತ ಅವರು ಎಲ್ಲೂ ಏಮಾರ್ಸಿಲ್ಲ ಅಥವಾ ದಾರಿ ತಪ್ಸಿಲ್ಲ ನಮ್ಮನ್ನ. ಓಕೆ, ಏನೋ ಟ್ರಿಕ್ ಮಾಡ್ಬಿಟ್ಟು ನಮ್ಮನ್ನ ಗಮನ ಬೇರೆ ಸೆಳೆದ್ಬಿಟ್ಟು ಈ ಕಡೆ ಬಂದು ನಾನು ಇಲ್ಲಿ ಮ್ಯಾಜಿಕ್ ಮಾಡಿದೆ, ನೀವು ಅನ್ಕೊಂಡಿದ್ದಲ್ಲ ಇದು ಅಂತ ಟ್ವಿಸ್ಟ್ ಕೊಟ್ಟಿಲ್ಲ. ಹಾಗಾಗಿ ಆ ಸರ್ಪ್ರೈಸ್ ಎಲಿಮೆಂಟ್ಗಳು ಕೂಡ ತುಂಬಾ ಆರ್ಗ್ಯಾನಿಕ್ ಆಗಿ, ನೈಸರ್ಗಿಕವಾಗಿ ನಮ್ಮನ್ನ ಮುಟ್ಟತ್ತೆ. ಅದು ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು. ಇನ್ನು ಆಗ್ಲೇ ಹೇಳಿದೆ, ಸಾಮಾಜಿಕ ಮತ್ತೆ ಕೌಟುಂಬಿಕ ಅಂತ ಆರಂಭದಲ್ಲಿ ಅನ್ಸಿದ್ರು ಕೂಡ ಒಂದಷ್ಟು ತಾತ್ವಿಕ ವಿಚಾರಗಳನ್ನ ಎತ್ತಿ ಈ ಕಾದಂಬರಿಯಲ್ಲಿ ಅವರು ಒಂದಷ್ಟು ಸಮಸ್ಯೆಗಳನ್ನ ಇವರೇ ತರ್ತಾರೆ, ಅದನ್ನ ಸಾಲ್ವ್ ಕೂಡ ಮಾಡ್ತಾರೆ. ಕಾದಂಬರಿಯ ಕಡೆಗೆ ಹೇಗಾಗತ್ತೆ ಅಂದ್ರೆ, ವಿಲೇಜ್ ಪಾಲಿಟಿಕ್ಸ್, ಗ್ರಾಮದ ರಾಜಕೀಯ ತುಂಬಾ ಕೆರಳು ಬಿಡುತ್ತೆ, ತುಂಬಾ ಹೊಮ್ಮಿ. ಅದು ಹೇಗೆ ಅಂದ್ರೆ ಇಡೀ ಊರಿನ ವಾತಾವರಣನ ಕಲುಷಿತಗೊಳಿಸಿ ಈ ಶಿವಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಆಕ್ಚುಲಿ ಮಾಜಿ ಪಟೇಲ ಕೂಡ, ಅವನನ್ನ ಎಷ್ಟು ತುಳಿಯೋದಕ್ಕೆ ಸಾಧ್ಯನೋ ಅಷ್ಟು ತುಳಿದು, ಎಷ್ಟು ಕನಿಷ್ಠ ಮಟ್ಟಕ್ಕೆ ಒಂದಷ್ಟು ಜನ ಆತನ ವೈರಿಗಳು ಇಳಿಬಹುದೋ ಅಷ್ಟು ಕನಿಷ್ಠ ಮಟ್ಟಕ್ಕೆ ಇಳಿದು ಆತನ ಎಲ್ಲ ಏನು ಸಾಮಾಜಿಕ ಕಾರ್ಯಗಳೇನಿರುತ್ತೆ ಅದೆಲ್ಲವನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಕೂಡ ಹೇಗೆ ಆತ ಎದ್ದು ನಿಲ್ತಾನೆ ತನ್ನ ಮಗಳ ಸಹಾಯದಿಂದ ಅನ್ನೋದು ತುಂಬಾನೇ ಖುಷಿ ಕೊಡುವಂತ ವಿಷಯ. ಯಾಕಂದ್ರೆ ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ. ಹಳೆ ಬೇರಾದಂತ ಶಿವಪ್ಪ ತನ್ನ ಮಗಳು ಗೌರಿ ಹೊಸ ಚಿಗುರಿನಿಂದ ಹೇಗೆಲ್ಲ ವಿಷಯಗಳನ್ನ, ಆಧುನಿಕ ವಿಷಯಗಳನ್ನ ಕಲಿತು ಅದನ್ನ ತನ್ನ ಗ್ರಾಮದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೆ ಅನ್ನೋದು ಬಹಳ ಅದೇ ಕೇಂದ್ರ ಬಿಂದು ಅಂತ ಹೇಳ್ಬಹುದು. ಸಂಘರ್ಷದ ಕೇಂದ್ರ ಬಿಂದು ಆಗುವಂತಹ ಶಿವಪ್ಪ ಕೊನೆಯಲ್ಲಿ ಹೇಗೆ ತನ್ನ ಗ್ರಾಮವನ್ನ ಉಳಿಸ್ಕೊಳ್ತಾನೆ ಅಂತ. ಇನ್ನು ಕೊನೆಯ ಮಾತುಗಳು ಏನು ಅಂತ ಅಂದ್ರೆ, ತುಂಬಾ ಇಂಪ್ರೆಸ್ ಆಗುವಂಥದ್ದು ಈ ಕಾದಂಬರಿನಲ್ಲಿ, ನಾವು ಬದಲಾವಣೆ ತರಬೇಕು ಅಂತ ಬಹಳಷ್ಟು ಜನಕ್ಕೆ ಆಸೆ ಇದ್ದೇ ಇರುತ್ತೆ. ನಾನೇನೋ ಮಾಡ್ಬೇಕು, ನನ್ನ ಹುಟ್ಟೂರಿಗೆ ನಾನೇನೋ ಮಾಡ್ಬೇಕು, ಅಥವಾ ನಾನು ಇರೋ ಅಂತ ಪ್ರದೇಶದಲ್ಲಿ ಇಂಥದ್ದೆಲ್ಲ ಕುಂದುಕೊರತೆಗಳಿದೆ, ನಾನೇನೋ ಒಂದು ಕ್ರಮ ತಗೊಳ್ಬೇಕು ಅಂತ ಅನ್ಸುತ್ತೆ. ನಮ್ಮ ಮನಸ್ಸಿಗೆ ಆ ಕ್ಷಣಕ್ಕೆ ಬರುವಂತಹ ಯೋಚನೆಗಳೇನು, ನಾನು ಸಾಮಾಜಿಕವಾಗಿ ಏನಾದ್ರೂ ಮಾಡ್ಬೇಕು, ಧಾರ್ಮಿಕವಾಗಿ ಏನಾದ್ರೂ ಮಾಡ್ಬೇಕು, ನನ್ನ ಸಮುದಾಯದವರು ನನ್ನ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ ಅಂದಾಗ, ಸೊ ಸಾಮಾಜಿಕ, ಧಾರ್ಮಿಕ ಇವೆಲ್ಲವೂ ಒಂದ್ ಕಡೆ ಆದ್ರೆ ಇವೆಲ್ಲವೂ ತೃಪ್ತಿಗೊಳಿಸುತ್ತಾ ಒಬ್ಬ ವ್ಯಕ್ತಿನ, ಇಷ್ಟೆಲ್ಲ ಮಾಡಿದ್ರೆ ನನ್ನ ಸಮಾಜ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಅಪ್ಪ ಮಗಳು ಬಂದು ನಿಲ್ತಾರೆ. ಮಗಳ ನಿಲುವೇನಾಗತ್ತೆ ಅಂದ್ರೆ, ಕೊನೆಗೆ ಸಾಮಾಜಿಕ ಸುಧಾರಣೆಯೂ ಬೇಕು, ಧಾರ್ಮಿಕ ಬದಲಾವಣೆಗಳು ಆಗಬೇಕು, ಎಲ್ಲವೂ ನಿಜ. ಆದ್ರೆ ಸಾಂಸ್ಕೃತಿಕವಾಗಿ ನಾವು ಗಟ್ಟಿಯಾಗಿ ನಿಲ್ಲದಿದ್ರೆ, ನನ್ನ ನೆಲದ ಸಂಸ್ಕೃತಿ ಏನು ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಇದ್ರೆ ನನಗೆ ಜೀವನ ಇಲ್ಲ, ನನಗೂ ಜೀವನ ಇಲ್ಲ, ನನ್ನ ಮುಂದಿನ ಪೀಳಿಗೆಗೂ ಜೀವನ ಇಲ್ಲ ಅನ್ನೋದನ್ನ ಮನಗಾಣ್ತಾಳೆ. ನನಗೆ ಆ ಪಾಯಿಂಟ್ ತುಂಬಾನೇ ಇಷ್ಟ ಆಯ್ತು. ಸೊ
ಕಥೆನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ಕೊಳ್ತೀನಿ. ಮತ್ತೆ ಕಥೆಯ ಸಾರ ಇಷ್ಟು. ಹಾಗಾಗಿ ನಾವು ತುಂಬಾ ಫ್ಯಾನ್ಸಿ ಕಾದಂಬರಿಗಳನ್ನೆಲ್ಲ ಓದಬಹುದು. ತುಂಬಾ ಟ್ರಿಕ್ಕಿ ಆಗಿರೋದು, ತುಂಬಾ ಸಸ್ಪೆನ್ಸ್ ಫೀಲ್ಡ್ ಎಲ್ಲ ಇರೋಂಥದ್ದನ್ನ ಓದ್ಬೋದು. ಆದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ಇಂಥ ಕಾದಂಬರಿಗಳು, ಮತ್ತೆ ನನ್ಗೆ ಇನ್ನೊಂದು ವಿಷಯ ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ನಾವು ಅದೇ ಉಪಮಾನಗಳನ್ನ, ಉಪಮೇಯಗಳನ್ನ, ರೂಪಕಗಳನ್ನ ಓದಿ 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 ಹೇಗಾಗ್ಬಿಟ್ಟಿದೀವಿ ಅಂದ್ರೆ, ಮಾಮೂಲಿ ನಾವು ಮಾತುಕತೆನಲ್ಲೂ ಅದನ್ನೇ ಬಳಸ್ತಿರ್ತೀವಿ. ಆದ್ರೆ ಸರ್ ಹೊಸ ಹೊಸ ರೂಪಕಗಳನ್ನ ಹುಟ್ಟಾಕಿದ್ದಾರೆ, ಹೊಸ ಹೊಸ ರೂಪಕಗಳನ್ನ ಬಳಕೆ ಮಾಡಿದ್ದಾರೆ ಇಲ್ಲಿ ಸನ್ನಿವೇಶಕ್ಕೆ ಪೂರಕವಾಗಿ. ಅದು ಕೂಡ ಭಾಷೆಗೆ ಒಂದು ಆಡ್ ಆದಂತಹ, ಹೊಸದಾಗಿ ಸೇರ್ಪಡೆ ಆದಂತಹ ವಿಚಾರಗಳು, ಅವರ ಕೊಡುಗೆ ಅಂತಾನೆ ಹೇಳ್ಬೋದು ಈ ಕಾದಂಬರಿ ಮೂಲಕ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ಪುಸ್ತಕ ನಮ್ಮೆಲ್ರಿಗೂ ಖುಷಿ ಕೊಡುತ್ತೆ, ಖುಷಿ ಕೊಡುತ್ತೆ. ಥ್ಯಾಂಕ್ ಯು.